ಪರಿಷತ್ ಸಭಾಪತಿ ಹೊರಟ್ಟಿಯ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆ ನೀಡದೇ ಇರುವಂತಹ ಹಿನ್ನೆಲೆ ಅವಿಶ್ವಾಸ ಮಂಡನೆಗೆ ಈಗ ಕಾಂಗ್ರೆಸ್ ಸದ್ದಿಲ್ಲದೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದು. ಅವಿಶ್ವಾಸ ನೋಟಿಸ್ ಅನ್ನು ಸಲ್ಲಿಸಲು ಕಾಂಗ್ರೆಸ್ ಕಡೆಯಿಂದ ಚಿಂತನೆ ಮುಂದುವರಿತಾ ಇದೆ. ಪ್ರಮುಖವಾಗಿ ಎರಡು ಆರೋಪದ ಆಧಾರದಲ್ಲಿ ಅವಿಶ್ವಾಸ ಮಂಡನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಅಂದ್ರೆ ಬಿಜೆಪಿ ನಾಯಕರೊಂದಿಗೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ, ಸಿಬ್ಬಂದಿ ಅಕ್ರಮ ನೇಮಕಾತಿಯ ಪಾತ್ರ ಇದೆ ಅನ್ನುವಂತಹ ಎರಡನೆಯ ಆರೋಪವನ್ನು ಇಟ್ಕೊಂಡು ಈ ರೀತಿಯಾಗಿ ಅವಿಶ್ವಾಸವನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡಿರುವಂತಹ ನಿರ್ಣಯ ಕಾಂಗ್ರೆಸ್ ಅವರದ್ದು. ಬಸವರಾಜ ಹೊರಟ್ಟಿಯವರ ಸಭಾಪತಿಯ ಸ್ಥಾನದಿಂದ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಇದೆ. ನೇರವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಫೋನ್ ಮಾಡಿ ಹೇಳಿದ್ರಂತೆ, ನಿಮ್ಮ ಸ್ಥಾನವನ್ನ ಬಿಟ್ಕೊಡಿ ಅಂತ ಹೇಳಿ. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಸಭಾಪತಿ ಹೊರಟ್ಟಿ ಅವರು ಭೇಟಿಯಾಗಿದ್ದಾರೆ. ಸಿಎಂ ನಿವಾಸದಿಂದ ಅಸಮಾಧಾನದಿಂದ ಹೊರಬಂದಿದ್ದಾರೆ ಹೊರಟ್ಟಿ ಅವರು. ಡಿ.ಕೆ.ಶಿ ಮನೆಯಿಂದ ಸಿಟ್ಟಿನಿಂದ ವಾಪಸ್ ತೆರಳಿದ್ದಾರೆ ಬಸವರಾಜ ಹೊರಟ್ಟಿ. ಸಭಾಪತಿಯನ್ನ ಗೇಟ್ ವರೆಗೂ ಸಿಎಂ ಡಿ.ಕೆ. ಶಿವಕುಮಾರ್ ಬಿಡಲು ಬಂದಿದ್ರು. ಹಿಂತಿರುಗಿ ಸಿಎಂ ಮುಖವನ್ನು ಕೂಡ ನೋಡಿಲ್ಲ, ಹಾಗೆ ಹೊರಟಿದ್ರು ಸಭಾಪತಿ ಅವರು. ಕಾರು ಎಲ್ಲಿದೆ ಕೇಳಿ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ ಸಭಾಪತಿ. ಸಹಜವಾಗಿ ಕುತೂಹಲ ಕೇಳಿಸ್ತಾ ಇರುವಂಥದ್ದು ಸಭಾಪತಿ ಅಂದ್ರೆ ಬಸವರಾಜ ಹೊರಟ್ಟಿಯವರ ಈ ಒಂದು ನಡೆ. ಸ್ಥಾನವನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಬಸವರಾಜ ಹೊರಟ್ಟಿ ಅವರು. ಆ ಸ್ಥಾನವನ್ನು ಬಿಟ್ಕೊಡ್ಲೇಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇರೋದು ಕಾಂಗ್ರೆಸ್. ಯಾಕೆ ಅಂತ ಹೇಳಿದ್ರೆ ವಿಧಾನ ಪರಿಷತ್ನಲ್ಲಿ ಸ್ಪಷ್ಟ ಬಹುಮತ ಕಾಂಗ್ರೆಸ್ಗೆ ಇದೆ. ಹಾಗಾಗಿ ಬಸವರಾಜ ಹೊರಟ್ಟಿ ಬೇಡ, ನಮಗೆ ಬಸವರಾಜ ಹೊರಟ್ಟಿಯವರ ಸ್ಥಾನದಲ್ಲಿ ನಮ್ಮದೇ ಪಕ್ಷದ ಒಬ್ಬರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಅವರೇ ಇರೋದು. ಬಟ್ ಬಸವರಾಜ ಹೊರಟ್ಟಿ ಹೇಳ್ತಾ ಇರೋದು ಈ ಒಂದು ಹುದ್ದೆ ಸಭಾಪತಿ ಹುದ್ದೆ ಸಾಂವಿಧಾನಿಕ ಹುದ್ದೆ, ಇದು ಪಕ್ಷೀಯ ಹುದ್ದೆ ಅಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇರೋದು. ಅವರು ಬಿಡೋಕ್ಕೂ ರೆಡಿ ಇಲ್ಲ, ಅಂದ್ರೆ ಬಸವರಾಜ ಹೊರಟ್ಟಿ ಅವರು ಬಿಟ್ಕೊಡೋಕೆ ರೆಡಿ ಇಲ್ಲ, ಕಾಂಗ್ರೆಸ್ ಬಿಡೋಕೆ ರೆಡಿ ಇಲ್ಲ, ಹಂಗಿದೆ. ಸೊ ಹಂಗಾಗಿ ಬಸವರಾಜ ಹೊರಟ್ಟಿಯವರ ಮುಂದಿನ ನಡೆ ಏನು ಅಂಥೇಳಿ. ಸೊ ಈಗಿರೋದು ಬಸವರಾಜ ಅವರ ವಿರುದ್ಧವಾಗಿ ಅವಿಶ್ವಾಸವನ್ನ ಮಂಡನೆ ಮಾಡಿ ಅವರ ಸ್ಥಾನವನ್ನ ಕೆಳಗಿಳಿಸಬೇಕು, ಅವರ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಲೆಕ್ಕಾಚಾರ. ಸೊ ಇದೇ ವಿಚಾರವಾಗಿ ಡಿ.ಕೆ.ಶಿ ಅವರ ನಿವಾಸಕ್ಕೆ ಬಂದಿದ್ರು. ಒಂದು ಗೌರವಯುತವಾಗಿ ಆದರೂ ನನಗೆ ಬೀಳ್ಕೊಡುಗೆ ಕೊಡಿ ಅನ್ನುವಂಥ ಲೆಕ್ಕಾಚಾರ ಇರಬಹುದು. ಯಾಕಂದರೆ ಆ ಸ್ಥಾನದಿಂದ ಕೆಳಗೆ ಇಳಿಲೇಬೇಕಾಗತ್ತೆ. ಯಾಕಂದರೆ ಸ್ಪಷ್ಟ ಬಹುಮತ ಇರುವಂಥ ಹಿನ್ನೆಲೆಯಲ್ಲಿ ಮೇಲುಗೈ ಕಾಂಗ್ರೆಸ್ ಅವರದೇ ಇರುತ್ತೆ ಅಲ್ಲಿ. ಸೊ ಹಂಗಾಗಿ ಬಸವರಾಜ ಹೊರಟ್ಟಿ ಅವರು ಏನೇ ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿ ವರ್ಕ್ ಆಗೋದಿಲ್ಲ. ಸೊ ಅವರ ಮನಸ್ಸಲ್ಲಿ ಇರೋದು ಒಂದು ಗೌರವಯುತವಾಗಿ ಆದರೂ ಬಿಟ್ಕೊಡಿ ಅನ್ನುವಂಥ ಲೆಕ್ಕಾಚಾರ ಇರಬಹುದು ಅಂತ ಅನಿಸತ್ತೆ. ಆದರೆ ಬಸವರಾಜ ಹೊರಟ್ಟಿ ಅವರು ಆ ಸ್ಥಾನವನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ. ಇದು ಸಾಂವಿಧಾನಿಕ ಹುದ್ದೆ ಅನ್ನುವಂಥ ಅವರ ಒಂದು ಹಠ ಇದೆ. ಸರ್ಕಾರ ಹೇಳ್ತಾ ಇರೋದು ಅಂದರೆ ಕಾಂಗ್ರೆಸ್ ಹೇಳ್ತಾ ಇರೋದು ನಮಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ, ಸೊ ಮೆಜಾರಿಟಿ ನಮ್ಮದೇ ಜಾಸ್ತಿ ಇದೆ, ಸೊ ಹಂಗಾಗಿ ನಮ್ಮವರೇ ಆಯ್ಕೆ ಆಗಿರಲಿ ಅಂತೇಳಿ. ಬಸವರಾಜ ಹೊರಟ್ಟಿ ಅವರು ಬಿಜೆಪಿಯಿಂದ ಚುನಾಯಿತರಾಗಿದ್ದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ಈಗ ಸಹಜವಾಗಿ ಬಸವರಾಜ ಹೊರಟ್ಟಿಯವರ ನಡೆಯಂತೂ ಸಹಜವಾಗಿ ಕುತೂಹಲ ಇರುವಂಥದ್ದು. ಕಾಂಗ್ರೆಸ್ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕೆ ರೆಡಿ ಇಲ್ಲ, ಅಂದರೆ ಆ ಸ್ಥಾನದಿಂದ ಕೆಳಗೆ ಇಳಿಲೇಬೇಕು ಅಂತೇಳಿ. ಬಟ್ ಬಸವರಾಜ ಹೊರಟ್ಟಿ ಅವರು ಕೂಡ ತಮ್ಮ ಸ್ಥಾನವನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಹೇಗೆ ಅಂದರೆ ಮುಂದಿನ ನಡೆ ಏನಿರಬಹುದು? ಬಸವರಾಜ ಹೊರಟ್ಟಿ ಅವರು ಯಾಕೆ ಬಿಟ್ಕೊಡ್ತಾ ಇಲ್ಲ? ಕಾಂಗ್ರೆಸ್ ಯಾಕೆ ಈ ಹಠಕ್ಕೆ ಬಿದ್ದಿದೆ, ಅಥವಾ ಬಸವರಾಜ ಹೊರಟ್ಟಿ ಅವರು ಯಾಕೆ ಹಠಕ್ಕೆ ಬಿದ್ದಿರೋದು ಅಂತ? ಬಸವರಾಜ ಹೊರಟ್ಟಿ ಅವರು ತಮ್ಮ ಚುನಾವಣಾ ರಾಜಕೀಯದ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಹೀಗಾಗಿ ತಮ್ಮ ಕೊನೆಯ ದಿನಗಳಲ್ಲಿ ಪೂರ್ಣಾವಧಿಯಾಗಿ ಈ ಒಂದು ಸಭಾಪತಿ ಸ್ಥಾನವನ್ನ ನಿರ್ವಹಣೆ ಮಾಡ್ತೀನಿ, ನನ್ನ ಅಧಿಕಾರ ಪೂರೈಸುವವರೆಗೂ ಕೂಡ ನನಗೆ ಬಿಟ್ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಬಿ.ಎಸ್. ಯಡಿಯೂರಪ್ಪ ಪಕ್ಷಾತೀತವಾಗಿ 3 ಪಕ್ಷಗಳ ನಾಯಕರ ಮೊರೆಯನ್ನ ಹೋಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೀಗ ಯಾವಾಗ ಸಚಿವ ಸ್ಥಾನದ ವಂಚಿತರು ರೆಬಲ್ ಆದ್ರು, ಮತ್ತೊಂದು ಕಡೆಗೆ ಸಚಿವಾಕಾಂಕ್ಷಿಗಳು ಹೆಚ್ಚಾದ್ರು, ಸಂಪುಟ ವಿಸ್ತರಣೆಗೂ ಮುನ್ನ ಸಚಿವಾಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಂಪುಟ ದರ್ಜೆ ಸ್ಥಾನಮಾನವನ್ನ ಕೊಡ್ಲೇಬೇಕಾದಂತ ಪರಿಸ್ಥಿತಿ, ಇನ್ನಿಲ್ಲದ ನಾನಾ ರೀತಿಯಾದಂತ ಹುದ್ದೆಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಸಂಪುಟ ದರ್ಜೆಯ ಸ್ಥಾನಮಾನಗಳನ್ನ ಕೊಟ್ಟು ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಹೀಗಾಗಿ ಇದೀಗ ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲ ಹೆಚ್ಚಾಗಿದೆ. 75 ಸಂಖ್ಯಾಬಲದ ಪೈಕಿ 38 ಸ್ಥಾನಗಳನ್ನ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಹೊಂದಿರ್ತಕ್ಕಂಥದ್ದು, 24 ಸ್ಥಾನಗಳನ್ನ ಬಿಜೆಪಿ ಹೊಂದಿದೆ, 6 ಸ್ಥಾನಗಳನ್ನ ಜೆಡಿಎಸ್ ಹೊಂದಿದೆ. ಸೊ ಹೀಗಾಗಿ ಸಭಾಪತಿ ಸ್ಥಾನವನ್ನ
ಕೆಳಗಿಳಿಸಿದ್ದೇ ಆಗಿದ್ದೆ, ಅಂದ್ರೆ ಸಭಾಪತಿಯವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಅಲ್ಲಿ ಸಭಾಪತಿ ಮತ್ತೆ ಉಪಸಭಾಪತಿ, ಯಾಕಂತ ಹೇಳಿದ್ರೆ ಈಗಾಗಲೇ ಕೋರ್ಟ್ನಿಂದ ಅನರ್ಹಗೊಂಡಿರ್ತಕ್ಕಂಥ MK ಪ್ರಾಣೇಶ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಉಪಸಭಾಪತಿ ಹುದ್ದೆಗೆ. ಸಭಾಪತಿ ಹೊರಟ್ಟಿಯವ್ರನ್ನ ಕೆಳಗಡೆ ಇಳಿಸಿದ್ದೇ ಆಗಿದ್ದಲ್ಲಿ ಅಲ್ಲಿ 2 ಸಚಿವಾಕಾಂಕ್ಷಿಗಳಿಗೆ ಸಮಾಧಾನ ಮಾಡ್ಬೋದು. ಹೀಗಾಗಿ ಸಲೀಂ ಅಹಮದ್ ಅವ್ರನ್ನ ಸಭಾಪತಿ ಹುದ್ದೆಗೆ, ಮತ್ತೊಂದ್ ಕಡೆಗೆ ಉಮಾಶಿವ್ರನ್ನ ಉಪಸಭಾಪತಿ ಹುದ್ದೆಗೆ ನೇಮಕ ಮಾಡಿ ಹೈಕಮಾಂಡ್ ಆದೇಶನ ಹೊರಡಿಸಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನ ಚುನಾಯಿತರಾಗಿ ಮಾಡಬೇಕು. ಹೀಗಾಗಿ ಹೊರಟ್ಟಿಯವರು ಸಮಾಧಾನಕರವಾಗಿ ರಾಜೀನಾಮೆಯನ್ನ ಕೊಟ್ರೆ ಅಂದುಕೊಂಡಂತೆ ಆದ್ರೆ ಮುಂಬರುವಂತ ಆಗಸ್ಟ್ 13ರಿಂದ ಆರಂಭವಾಗುವಂತ ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಸಭಾಪತಿ ಮತ್ತೆ ಉಪಸಭಾಪತಿ ಆಯ್ಕೆ ಆಗುತ್ತೆ. ಸೊ ಹೀಗಾಗಿ ಇದೀಗ ಹೊರಟ್ಟಿಯವ್ರನ್ನ ಗೌರವಯುತವಾಗಿ ನಿರ್ಗಮನ ಮಾಡಿಸ್ಬೇಕು. ಹೀಗಾಗಿ ಅಂಥದ್ದೊಂದು ಕಸರತ್ತು ನಡೀತಿದೆ. ಖುದ್ದು ಮುಖ್ಯಮಂತ್ರಿಗಳೇ ದೂರವಾಣಿ ಕರೆ ಮಾಡಿದ್ರು, ಮತ್ತೊಂದು ಕಡೆಗೆ ಖುದ್ದು ಮುಖ್ಯಮಂತ್ರಿಗಳೇ ಅವ್ರ ಮನೆಗೆ ಹೋಗಿ ಮನವೊಲಿಕೆ ಮಾಡಿದ್ರು. ನಿನ್ನೆ ಅಷ್ಟೇ ಅವರು ನಾನು 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಸೊ ಹೀಗಾಗಿ ಇವತ್ತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ DK ಶಿವಕುಮಾರ್ ಅವರ ಸದಾಶಿವನಗರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ DK ಶಿವಕುಮಾರ್ ಜೊತೆ ಬಸವರಾಜ ಹೊರಟ್ಟಿ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ವೇಳೆ ಏನಾದ್ರು ಅಂತಿಮ ಕ್ಷಣದಲ್ಲಿ ಏನಾದ್ರು ಮುಖ್ಯಮಂತ್ರಿಗಳು ಮನಸ್ಸನ್ನ ಬದಲಾಯಿಸ್ತಾರಾ, ಅಥವಾ ಬಸವರಾಜ ಹೊರಟ್ಟಿಯವರೇ ನಿನ್ನೆ ಹೇಳಿಕೆ ಕೊಟ್ಟಂತೆ 14ನೇ ತಾರೀಕಿನಾದ್ರೂ ರಾಜೀನಾಮೆಯನ್ನ ಕೊಟ್ಟು ಗೌರವಯುತವಾಗಿ ನಿರ್ಗಮಿಸ್ತಾರ? ಹೀಗೆ ಹಲವಾರು ವಿಶ್ಲೇಷಣೆಗಳು, ಕುತೂಹಲಗಳು ಇವತ್ತಿನ ಬಸವರಾಜ ಹೊರಟ್ಟಿಯವರ ನಡೆಯಿಂದ ಹೊರಹೊಮ್ಮಿರುವಂತದ್ದು. ಥ್ಯಾಂಕ್ ಯು ಗೌಡ್ರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.